ಪುರಿ ಜಗನ್ನಾಥ ಜಾತ್ರೆ ಬಗ್ಗೆ ಹೇಳ್ತೀನಿ. ಪುರಿ ಜಗನ್ನಾಥ ದೇಗುಲದ ರತ್ನ ಭಂಡಾರದ ಬಾಗಿಲು ಇದು 46 ವರ್ಷಕ್ಕೊಮ್ಮೆ ಇದನ್ನು ಓಪನ್ ಮಾಡ್ತಾರೆ. 46 ವರ್ಷಕ್ಕೊಮ್ಮೆ, ಕೆಲವರು ಹುಟ್ಟಿರಲಿಕ್ಕಿಲ್ಲ ಅದಕ್ಕಿಂತ ಮೊದಲು. ಇದು ತೀವ್ರ ಭದ್ರತೆಯೊಂದಿಗೆ ನೆನ್ನೆ ತೆರೆದರು. ಒಳಗೆ ಸಿಕ್ಕ ಅಪಾರ ಸಂಪತ್ತಿನ ಬಗ್ಗೆ ನೋಡಿ, ವಾಪಸ್ ಬರ್ತೀನಿ. ಪುರಿ ಜಗನ್ನಾಥ ಒರಿಸ್ಸಾದಲ್ಲಿರುವಂಥ ಅತಿ ದೊಡ್ಡ ದೇವಸ್ಥಾನ, ವಿಷ್ಣುವಿಗೆ ಸಂಬಂಧಪಟ್ಟ ದೇವಸ್ಥಾನ, ಜಗನ್ನಾಥನಿಗೆ ಸಂಬಂಧಪಟ್ಟ ದೇವಸ್ಥಾನ. ಈ ವಿಗ್ರಹ ಇದೆಯಲ್ಲ, ಇದು ಪರ್ಮನೆಂಟ್ ವಿಗ್ರಹ ಅಲ್ಲ. 12 ವರ್ಷಕ್ಕೊಮ್ಮೆ ಈ ವಿಗ್ರಹ ಚೇಂಜ್ ಆಗುತ್ತೆ, ಮರದ ವಿಗ್ರಹ. ಇಲ್ಲಿಯ ಪ್ರತೀತಿ ಏನಪ್ಪ ಅಂತಂದರೆ, ಆ ವಿಗ್ರಹದ ಒಳಗೆ ಕೃಷ್ಣನ ನಿಜವಾದ ಹೃದಯ ಇದೆ ಅನ್ನುವಂಥ ಪ್ರತೀತಿ ಇದೆ. ಅದು ಸದ್ದು ಮಾಡುತ್ತೆ ಅನ್ನುವಂಥ ಪ್ರತೀತಿ ಇದೆ. ಡಾಕ್ಟರ್ ಬಂದು ಚೆಕ್ ಮಾಡ್ತಾರೆ ಅದನ್ನು. ಇದೆಲ್ಲ ಇದೆ, ಇದರ ಬಗ್ಗೆ ಹೇಳ್ತೀನಿ ಬನ್ನಿ. ಈಗ 46 ವರ್ಷಗಳ ನಂತರ ಆ ಅಪಾರ ಸಂಪತ್ತನ್ನು ಓಪನ್ ಮಾಡಿದ್ದಾರೆ, ಮತ್ತೆ ಲಾಕ್ ಮಾಡಿ ವಾಪಸ್ ಇಡ್ತಾರೆ. ಅದರ ಬಗ್ಗೆ ಒಂದು ರಿಪೋರ್ಟ್ ನೋಡ್ಕೊಂಬನ್ನಿ. ನಾಲ್ಕು ದಶಕಗಳ ಬಳಿಕ ರತ್ನ ಭಂಡಾರ ಓಪನ್. ಪುರಿ ಜಗನ್ನಾಥನ ಕಿರೀಟ, ಒಡವೆಗಳು ಪತ್ತೆ. ಹನ್ನೆರಡನೇ ಶತಮಾನದ ಪುರಿ ಜಗನ್ನಾಥ ದೇಗುಲದ ರತ್ನ ಭಂಡಾರವನ್ನ ತೆರೆಯಲಾಗಿದೆ. ಧಾರ್ಮಿಕ ವಿಧಿವಿಧಾನಗಳನ್ನು ಕೈಗೊಂಡು ಭಂಡಾರದ ಬಾಗಿಲನ್ನ ಓಪನ್ ಮಾಡಲಾಗಿದೆ. 46 ವರ್ಷಗಳ ಬಳಿಕ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ದೇಗುಲದ ಬಾಗಿಲನ್ನ ತೆರೆಯಲಾಗಿದೆ. ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ದೇವಸ್ಥಾನ ಪ್ರವೇಶ ಮಾಡಿದ ರಾಜ್ಯ ಸರ್ಕಾರ ರಚಿಸಿದ್ದ ಸಮಿತಿಯ ಸದಸ್ಯರು ದೇಗುಲದಲ್ಲಿ ಧಾರ್ಮಿಕ ವಿಧಿವಿಧಾನಗಳಂತೆ ಪೂಜೆ ನೆರವೇರಿಸಿ ಭಂಡಾರದ ಬಾಗಿಲನ್ನ ಓಪನ್ ಮಾಡಿದ್ದಾರೆ. ಸಮಿತಿ ಸದಸ್ಯರ ಸಮ್ಮುಖದಲ್ಲಿ ಭಂಡಾರದಲ್ಲಿರುವ ಆಭರಣಗಳ ಮೌಲ್ಯಮಾಪನ ನಡೆಸಲಾಗುತ್ತೆ. ಎಲ್ಲಾ ಪ್ರಕ್ರಿಯೆಗಳನ್ನ ಡಿಜಿಟಲ್ ದಾಖಲೆ ಮಾಡಲು ವಿಡಿಯೋ ರೆಕಾರ್ಡ್ ಮಾಡಲಾಗಿದೆ. ದೇಗುಲದಲ್ಲಿ ಸಿಕ್ಕ ಒಡವೆಗಳ ಪರಿಶೀಲನೆ. ದೇಗುಲದ ರತ್ನ ಭಂಡಾರ ಇಡಲಾಗಿದ್ದ ಕೊಠಡಿಯ ನವೀಕರಣ ಕಾರ್ಯವನ್ನು ಭಾರತೀಯ ಪುರಾತತ್ವ ಇಲಾಖೆ ಕೈಗೊಳ್ಳಲಿದೆ. 12ನೇ ಶತಮಾನದ ದೇವಾಲಯದ ನಿರ್ವಹಣೆ ಹೊಣೆ ಹೊತ್ತಿರುವ ಎಎಸ್ಐ ಸರ್ಕಾರದ ಸೂಚನೆ ಬಳಿಕ ನವೀಕರಣ ಕಾರ್ಯ ಆರಂಭಿಸಲಿದೆ. ಸರ್ಕಾರ ನೇಮಿಸಿದ ಸಮಿತಿ ಸದಸ್ಯರು ಒಡವೆಗಳನ್ನು ಪರಿಶೀಲಿಸ್ತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದು ನೋಡಿ, ಒಂದೊಂದು ಪ್ರತೀತಿ 46 ವರ್ಷಗಳ ನಂತರ ಅದನ್ನು ಓಪನ್ ಮಾಡುವಂಥದ್ದು. ಆಮೇಲೆ 3 ಕೋಣೆಗಳಲ್ಲಿ ಇಟ್ಟಿರ್ತಾರೆ ಇದನ್ನು ಅಂತೇಳಿ. 2018ರಲ್ಲಿ ಕೋರ್ಟ್ ಹೇಳುತ್ತೆ ಅದನ್ನು ಓಪನ್ ಮಾಡಿ ಅಂತ ಹೇಳುತ್ತೆ. ಅಂದರೆ ಲೆಕ್ಕ ಹಾಕಿ ಅಂತ ಹೇಳುತ್ತೆ. ಕೀ ಕಳೆದೋಗಿದೆ ಅಂತ ಹೇಳ್ತಾರೆ. ಆಮೇಲೆ ಡುಪ್ಲಿಕೇಟ್ ಕೀ ಎಲ್ಲ ಕೊಡ್ತಾರೆ. ಈಗ 46 ವರ್ಷಗಳ ಕಟ್ಟರ್ ಮಾಡಿ ಓಪನ್ ಮಾಡ್ತಾರೆ. ಈಗ ಕಟ್ಟರ್ ಮಾಡಿ. ವೀಕ್ಷಕರೇ, ಇಲ್ಲಿ ಒರಿಸ್ಸಾ ನಿಜವಾಗಿ ಒಂದು ರೀತಿಯಲ್ಲಿ ಬಡ ರಾಜ್ಯ ಒರಿಸ್ಸಾ. ಆದರೆ ಇಲ್ಲಿ ಯಾರು ಗೊತ್ತಾ, ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರ ಜೊತೆ ಆಗಿರುವಂಥದ್ದು. ದೊಡ್ಡ ಕಣ್ಣು, ದೊಡ್ಡ ಮರದಲ್ಲಿ ಮಾಡಿರುವಂಥದ್ದು. 12 ವರ್ಷಕ್ಕೊಮ್ಮೆ ಚೇಂಜ್ ಮಾಡ್ತಾರೆ ಅದನ್ನು. 12 ವರ್ಷಕ್ಕೊಮ್ಮೆ ಚೇಂಜ್ ಮಾಡಿ ಅಲ್ಲೊಂದು ಪ್ರತೀತಿ ಇದೆ. ಅಲ್ಲಿ ಇವರಿಗೆಲ್ಲ ಕಣ್ಣಿಗೆ ಬಟ್ಟೆ ಕಟ್ಟಿ ಅದರ ಒಳಗಿನ ಒಂದು ದ್ರಾವಣವನ್ನು ಅದಕ್ಕೆ ಹಾಕ್ತಾರಂತೆ. ಅದು ಶ್ರೀಕೃಷ್ಣನ ಹೃದಯ ಅಂತೇಳಿ ಈಗಲೂ ಅದು ಸೌಂಡ್ ಮಾಡುತ್ತೆ, ಹಿಂಗೆ ಅಂತೆಲ್ಲ ಇದೆ. ಇಲ್ಲೇ ಇನ್ನೊಂದು ವಿಶೇಷತೆ ಏನೋ ನೈವೇದ್ಯ. ನೀವು ಹೋದರೆ ಒಂದಿಷ್ಟು ನೈವೇದ್ಯ ಕೊಡ್ತಾರೆ. ಇಷ್ಟು ನೈವೇದ್ಯ ಕೊಡ್ತಾರೆ. 10 ಲಕ್ಷ ಜನ ಸೇರ್ತಾರೆ. ಆಮೇಲೆ ಅದರ ಇದೆಯಲ್ಲ, ಗೋಪುರ ಇದೆಯಲ್ಲ, ಗೋಪುರದಲ್ಲಿ ಪ್ರತಿದಿನ ಆ ಫ್ಲ್ಯಾಗ್ ಚೇಂಜ್ ಮಾಡಬೇಕು. ಪ್ರತಿದಿನ ಚೇಂಜ್ ಮಾಡಬೇಕು. ಅದು ಆ 10 ಶೈಲಿನ ಭಾಳ ಚೆನ್ನಾಗಿದೆ ನೋಡಿ. ಇದು ದೊಡ್ಡ ನೋಡಿ, ಐ ಥಿಂಕ್ ಹತ್ತಾ ಇದ್ದಾರಾ? ನೋಡಿ, ಪ್ರತಿದಿನ ಚೇಂಜ್ ಮಾಡಬೇಕು ಅದು. ಓಕೆ. ಆಮೇಲೆ ಇನ್ನೊಂದು ಪ್ರತೀತಿ, ಅದು ಎಷ್ಟು ಸತ್ಯನ ಸುಳ್ಳ ಗೊತ್ತಿಲ್ಲ. ಒಂದೇ ಕಡೆಗೆ ಗಾಳಿಯ ವಿರುದ್ಧ ದಿಕ್ಕಿಗೇನೋ ಬೀಸುತ್ತೆ ಅಂತೇಳಿ ಅದು ನಮಗೆ ನಿಖರತೆ ಗೊತ್ತಿಲ್ಲ ನನಗೆ. ಬಟ್ ಡೈಲಿ ಚೇಂಜ್ ಮಾಡೋದು ನನ್ನ ಗೊತ್ತಿದೆ ನನಗೆ ಅದರ ಬಗ್ಗೆ. ನಂಬರ್ 1. ಎರಡನೇದಾಗಿ, ಕಳೆದ 46 ವರ್ಷಗಳ ಹಿಂದೆ ಇದನ್ನು ತೆಗೆದ್ರಲ್ವಾ, 78ರಲ್ಲಿ 71 ದಿನಗಳ ಕಾಲ ಅದನ್ನ ಲಿಸ್ಟ್ ಮಾಡಿದ್ರು. ಅಂದ್ರೆ ಎಣಿಸೋದು 12,500 ಆಭರಣನೇ ಇದೆಯಂತೆ. ಮಾಲೆ ಬೇರೆ 128 kg ಚಿನ್ನ, 225 kg ಬೆಳ್ಳಿ, ಅದು ಇದು. ನನಗೊಂದು ಆಸೆ ಇದೆ, ಇದನ್ನ ವಾಪಸ್ ಒಳಗಿರೋ ಬದಲು ಪ್ರದರ್ಶನಕ್ಕೆ ಇಡಬೇಕು, ಜನರಿಗೆ ನೋಡ್ಬೇಕು ಅದನ್ನು. ಆಮೇಲೆ ಆಮೇಲೆ 14 ಬಾರಿ ಅಟ್ಯಾಕ್ ಆಗುತ್ತೆ ಇದ್ರ ಮೇಲೆ.
ಈ ಹಿಂದೆ ಎಲ್ಲರದ್ದು ಅಟ್ಯಾಕ್ ಆಗ್ತಾ ಇತ್ತಲ್ಲ, ಇದೇ ಕಾರಣಕ್ಕೆ ದೇವಸ್ಥಾನದಲ್ಲಿ ಚಿನ್ನ ಇದೆ ಮತ್ತೊಂದಿದೆ ಅಂತ ಹೇಳಿ. ಆಮೇಲೆ ವೀಕ್ಷಕರೇ, ಒಂದು ಇದು, ಎರಡನೇದು ಅನಂತ ಪದ್ಮನಾಭ ದೇವಸ್ಥಾನ ಇದೆಯಲ್ಲ, ಅಲ್ಲೂ ಹೋಗಿದ್ದೀರಾ ಅನಂತ ಪದ್ಮನಾಭ ದೇವಸ್ಥಾನಕ್ಕೆ? ನೀವು ಹೋಗಿ ಯಾವತ್ತಾದ್ರು, ಭಾಳ ಅದ್ಭುತವಾಗಿದೆ. ನೀವು 3 ಬಾಗಿಲಲ್ಲಿ ನೋಡಬೇಕಾಗತ್ತೆ. ಹಿಂಗೆ ಮಲಗಿರ್ತಾನೆ ಶೇಷಶಯನನಾಗಿ ಮಹಾವಿಷ್ಣು, ಕಾಲು ಕಾಣತ್ತೆ, ನಮ್ಮ ಶ್ರೀರಂಗಪಟ್ಟಣದಲ್ಲಿ ಇದ್ದಂಗೆ 3 ಬಾಗಿಲಲ್ಲಿ ನೋಡಬೇಕಾಗತ್ತೆ. ಅಲ್ಲಿ 2 ಕೋಣೆ ಓಪನ್ ಆಯಿತು, ಅಪಾರ ಪ್ರಮಾಣದ ಸಂಪತ್ತು. ಅಲ್ಲಿ ತನಕ ತಿರುಪತಿ ನಂಬರ್ 1 ಆಗಿದ್ದು. ಇನ್ನೊಂದು ಕೋಣೆ ಇದೆ, ಅದು ಓಪನ್ ಮಾಡೋಕ್ಕಾಗ್ತಿಲ್ಲ, ಭಯ ಆಗ್ತಾ ಇದೆ. ಆಮೇಲೆ ನಿನ್ನೆ ಇಲ್ಲಿಗೆ ಹೋದಾಗ ಆವಾಡಿಗರನ್ನೆಲ್ಲ ಕರ್ಕೊಂಡು ಹೋಗಿದ್ದಾರೆ. ನಮ್ಮಲ್ಲಿ ಪ್ರತೀತಿ ಇದೆ ಅಲ್ವಾ, ಎಲ್ಲಿ ಇದಿರುತ್ತೆ ಅಲ್ಲಿ ಹಾವೆಲ್ಲ ಇರುತ್ತೆ, ಸರ್ಪಗಾವಲು ಇರುತ್ತೆ ಅಂತೇಳಿ ಹೋಗಿದ್ದಾರೆ. ಈ ತಿರುವನಂತಪುರಂ ಇದೆಯಲ್ಲ, ಅದನ್ನು ಓಪನ್ ಮಾಡೋಕ್ಕೆ ಕೀ ಅಲ್ಲ, ಕೀಲಕ್ಕಮ್ಮ ಅಂತಾರೆ. ಈಗ ನಮ್ಮಲ್ಲಿ ಹಿಂದೆ ಎಲ್ಲ ಒಂದು ಮಂತ್ರ, ಭಾಳ ಪವರ್ಫುಲ್ ಮಂತ್ರ, ಅದಕ್ಕೆ ಕೀಲಕ್ಕಮ್ಮ ಹಾಕ್ತಾರೆ. ಅದು ಓಪನ್ ಆಗೋದು ನೀವು ಮಂತ್ರ ಹೇಳಿದ್ರೆ ಮಾತ್ರ. ಈಗ ಅದನ್ನು ತುಂಬ ನಂಬೋರಿಲ್ಲ, ಮತ್ತೊಂದಿಲ್ಲ. ನನ್ನ ಒಂದೇ ಆಸೆ ಅಪ್ಪ, ಅದು ಅಲ್ಲಿದು ಇರಲಿ ಇಲ್ಲಿದು ಇರಲಿ, ಅದನ್ನು ಪ್ರದರ್ಶನಕ್ಕೆ ಇಡಬೇಕು, ನೋಡ್ಬೇಕು ಎಂತೆಂಥದ್ದು ಇದೆ ಅಂತೇಳಿ. ಅಷ್ಟು ದೊಡ್ಡ ಐಶ್ವರ್ಯವಂತರು ನಮ್ಮ ಭಾರತೀಯರು. ಓಕೆ, ಇದು ಇವತ್ತು ಈಗಾಗಲೇ ಮೂಡ ವಿಚಾರ ಮತ್ತೊಂದು ಮುಗಿದೊಂದು ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದೀರಿ. ಈಗ ಮಂಡ್ಯದಲ್ಲಿ ಹಳೆ ಸ್ನೇಹಿತರ ನಡುವೆ ಕಾವೇರಿ ಕಾಳಗ. ಏನಿದು ಕಾವೇರಿ ಕಾಳಗ? ಕೇಂದ್ರ ಮತ್ತು ರಾಜ್ಯ ಸಚಿವರ ಫೈಟ್ಗೆ ಈ ಕಾವೇರಿ ಕಾಳಗ ವೇದಿಕೆ ಆಗ್ತಾ ಇದೆ. ಕಾವೇರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಮತ್ತು ಚಲುವರಾಯಸ್ವಾಮಿ ನಡುವೆ ಫೈಟ್. HDK ಕಾವೇರಿ ಭರವಸೆಯೇ ಚಲುವರಾಯಸ್ವಾಮಿ ಅವರಿಗೆ ಅಸ್ತ್ರ ಆಗ್ತಾ ಇದೆ. ತಮಿಳುನಾಡಿಗೆ ನೀರು ಹರಿಸಬೇಕು ಅನ್ನೋ ಆದೇಶಕ್ಕೆ ಕಿಡಿಕಾರಿದ್ದಾರೆ. ಚುನಾವಣೆ ಸಮಯದಲ್ಲಿ ಹೇಳಿದಂತೆ ಸಮಸ್ಯೆಯನ್ನ ಬಗೆಹರಿಸಲಿ. ಕುಮಾರಸ್ವಾಮಿ ಗೆದ್ದು ಕೇಂದ್ರ ಸಚಿವರಾಗಿದ್ದಾರೆ. ಕಾವೇರಿಯ ನನ್ನ ಮೊದಲ ಆದ್ಯತೆ ಅಂತ ಹೇಳಿದ್ದಾರೆ. ಈಗ ಅವರು ಆ ಆದ್ಯತೆಯ ಬದ್ಧತೆಯನ್ನ ಪ್ರದರ್ಶನ ಮಾಡಲಿ ಅಂತ ಚಲುವರಾಯಸ್ವಾಮಿ ಹೇಳ್ತಿದ್ದಾರೆ. ನೋಡೋಣ ಅವ್ರು ಏನೇನು ಮಾತಾಡಿದ್ದಾರೆ ಅಂತ. ಕಾವೇರಿ ಇಶ್ಯೂನ ಫಸ್ಟ್ ಪ್ರಿಯಾರಿಟಿ ಅಂತ ನಾನು ಹೇಳಿದ್ದೀನಿ ರೀ ಚುನಾವಣೆಯಲ್ಲಿ. ಅವರೇ ಸ್ಪೆಸಿಫಿಕ್ ಆಗಿ ಚುನಾವಣೆ ಟೈಮ್ನಲ್ಲಿ ನಾನು ಪ್ರಥಮ ಆದ್ಯತೆ ಕಾವೇರಿ ಇಶ್ಯೂ ಸಾರ್ಟ್ ಔಟ್ ಮಾಡೋದಕ್ಕೆ ಅಂತ ಹೇಳಿದರು. ಈಗ ಬಂದಿದೆ, ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶ ಮಾಡಿ CWRCಗೆ CWMAಗೆ ಕೇಂದ್ರದ ನೀರಾವರಿ ಸಚಿವರು, ಪ್ರಧಾನಮಂತ್ರಿಯವರು ಇವರು ಎಲ್ಲ ಕೂತ್ಕೊಂಡು ಒಂದು ಏನಾದ್ರೂ ಕರ್ನಾಟಕದ ಬಗ್ಗೆ ಸಾನುಭೂತಿಯಿಂದ ಪರಿಗಣಿಸೋದಕ್ಕೆ ಪ್ರಯತ್ನ ಮಾಡಲಿ ಅಂತ ಹೇಳಿದ್ದೀವಿ. ಸೊ ಹೇಳಿದ್ದೀವಿ, ಅದು ನಾನೇನು ಒತ್ತಾಯ ಈಗ ನಮ್ಮ ಅವರೇ ಮಾತು ಕೊಟ್ಟಿದ್ದು, ಅವರು ಒಬ್ಬರು ಇಲ್ಲಿ ಸ್ಥಳೀಯ ಲೋಕಸಭಾ ಸದಸ್ಯರಾಗಿದ್ದಾರೆ, ಮಂತ್ರಿ ಆಗಿದ್ದಾರೆ, ಹೇಳಿದ್ದೀವಿ. ಅವ್ರು ಬೇಕಾದ್ರೆ ಓಪನ್ ಆಗಿ ನಿಮ್ಮ ಮುಂದೆ ಹೇಳಿ ಇದಕ್ಕೆ ನನಗೂ ಸಂಬಂಧ ಇಲ್ಲ ಅಂತ ನಾನು ಕೇಳೋಕ್ಕೆ ಇಲ್ಲ. ಭಾಳ ಜನ ಲಘುವಾಗಿ ಮಾತನಾಡ್ತಾರೆ ಈಗ ಮಂತ್ರಿಗಳಾಗಿರೋ ರಾಜ್ಯ ಸರ್ಕಾರದಲ್ಲಿ. ಏನು ಕುಮಾರಸ್ವಾಮಿ ಬಂದ್ಬಿಟ್ಟವನೇ ಕಾವೇರಿ ತಾನೆ ಬೆಳಗ್ಗೆ ಬಗೆಹರಿಸಕ್ಕೆ ಹೇಳಿ ಇದು ಹೇಳ್ತಾರೆ ಪಾಪ. ನನ್ನ ಹಳೆ ಸ್ನೇಹಿತರು ಅಂತ ಹೇಳಬಾರದು, ನಾನು ಹೆಸರು ಹೇಳಿ ನಾನು ಇಷ್ಟಪಡೋಣ. ನನಗೆ ಸ್ವಲ್ಪ ಸಮಯ ಕೊಡಿ, ಇನ್ನೂ 1 ತಿಂಗಳು ಕೇಂದ್ರದಲ್ಲಿ ಮಂತ್ರಿ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು. ಇನ್ನು 1 ತಿಂಗಳಾಗಲಿಲ್ಲ, 125-130 ವರ್ಷದ ಸಮಸ್ಯೆ. ನಾನು ಕುಮಾರಸ್ವಾಮಿ ಅವರೇ, ಏನು ನಿಮಗೇನು ಜನ ಓಟ್ ಹಾಕಿದ್ದಾರೆ, ಮಂಡ್ಯ ಜನ ಓಟ್ ಹಾಕಿದ್ದಾರೆ ನಿಮಗೆ, ಕಾವೇರಿ ನೀರಿನ ಸಮಸ್ಯೆ ಬಗೆಹರಿಸಿದೆ ಅಂತೇಳಿ, ನಾಳೆ ಬೆಳಗ್ಗೆ ಸಭೆ ಬಗೆಹರಿಸಿದೆ ಅಂತ ಹೇಳಿ ಪಾಪ ನೆನ್ನೆ ಒಂದು ಹೇಳಿಕೆ ಕೊಟ್ಟರು. ನೀವು ಬೆಳಗ್ಗೆ ತೋರಿಸ್ತಾ ಇದ್ದಾರೆ ನಮ್ಮ ಮಾಧ್ಯಮ ಸ್ನೇಹಿತರು. 125-130 ವರ್ಷದ ಸಮಸ್ಯೆ. ನನಗೆ ಯಾರಾದರೂ ಕಾವೇರಿ ಸಮಸ್ಯೆ ಬಗ್ಗೆ ಕೇಳಿದಾಗ, ಅಂದರೆ ಕಾವೇರಿ ಏನು ಸಮಸ್ಯೆಗೆ ಅಂತ ಹೇಳಿ, ಭಗವಂತ ಪ್ರಕೃತಿಯೇ ಸರಿಯಾಗಿ ಮಳೆ ಬರಲಪ್ಪ, ಮಳೆ ಬಂದಾಗ ನಿಮ್ಗೆ ನೀರು ಸಿಕ್ಕಿ ಎಷ್ಟು ಬೇಕು ನೀವು ತಗೊಂಡೋಗಿ ನೀವು ಕುಡೀರಿ, ನಮಗೂ ಇರಲಿ, ಮತ್ತೊಂದಾಗಲಿ ಮಗದೊಂದಾಗಲಿ ಅನ್ನುವಂಥದ್ದು. ಮಳೆ ಬರದೇ ಇದ್ದಾಗ ಮಾತ್ರ ಸಮಸ್ಯೆ ಆಗೋದು. ಮಳೆ ಬಂದು ಜಲಾಶಯ ಎಲ್ಲ ತುಂಬಿ ತುಳುಕ್ಲಿ, ಅದು ಮಾತ್ರ ನಮ್ಮ ಆಶಯ. ಅವ್ರಿಗೂ ನೀರು ಸಿಗಲಿ, ಅವರು ನಮ್ಮವರೇ. ಅವು ಇಬ್ಬರು ಗೆಲ್ಲದೆ ಇದ್ದಾಗ ನಮ್ಗೆ ಸ್ವಲ್ಪ ಏನು ನಾವು ಹೆಂಗಪ್ಪ ಬಿಟ್ಬಿಟ್ಟು ಅವರು ಕೊಡಲಿ ಅಂತ ಬರೋದು. ಬನ್ನಿ, ಒಡಿಶಾದ